ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಇವತ್ತಲ್ಲ ನಾಳೆ ಇದೆಲ್ಲ ಬದಲಾಗುತ್ತೆ, ಎಲ್ಲ ಸರಿ ಹೋಗುತ್ತೆ ಅನ್ಕೊಂಡೆ. ಸರಿ ಹೋಗೋ ಯಾವ ಲಕ್ಷಣನೂ ಕಾಣಿಸ್ಲಿಲ್ಲ. ಇದೆಲ್ಲ ನೋಡಿ ನೋಡಿ ಹೆಣ್ಣಿನ ಜನ್ಮದ ಮೇಲೆ ಅಸಹ್ಯ ಉಟ್ಬಿಟ್ಟಿದೆ ನನಗೆ. ಇವಳು ಗಂಡಾಗಿದ್ದಿದ್ರೆ ನಾನು ರಾಣಿ ತರ ಇರ್ಬೋದಿತ್ತು. ಆದ್ರೆ ಇವಳು ಹೆಣ್ಣಾಗಿರೋದಕ್ಕೆ ನಾನು ಇಷ್ಟೆಲ್ಲ ಅನುಭವಿಸ್ತಾ ಇದ್ದೀನಿ. ಅದಕ್ಕೆ ಯಾರೇನ್ ಅನ್ಕೊಂಡ್ರು ಪರವಾಗಿಲ್ಲ ಅನ್ಕೊಂಡು ಯಾರು ಇಲ್ದಿರೋ ಜಾಗಕ್ಕೆ ಇವಳನ್ನ ಕರ್ಕೊಂಡು ಹೋಗಿ ಬಿಟ್ಬಿಟ್ಟು ಬಂದೆ. ನನಗೂ ನನ್ನ ಜೀವನದಲ್ಲಿ ಆಸೆಗಳಿರುತ್ತಲ್ವಾ ಸರ್, ಅದಕ್ಕೆ ಹೀಗೆ ಮಾಡಿದೆ. ಇಷ್ಟೇ ನಡೆದಿದ್ದು. ಇನ್ ಮುಂದೆ ನಾನು ಹೇಳ್ತೀನಿ, ಅಮ್ಮ ಬಿಟ್ಟೋದ್ಮೇಲೆ ನಂಗೆ ಏನ್ ಮಾಡ್ಬೇಕು, ಎಲ್ಲಿ ಹೋಗ್ಬೇಕಂತ ನಂಗೆ ಒಂದು ಗೊತ್ತಾಗ್ಲಿಲ್ಲ. ತುಂಬಾ ಹಶ್ವಾಗಿತ್ತು, ತುಂಬಾ ಚಂದದ ಊಟ ಕೊಡಿ ಅಂತ ಕೇಳಿದೆ, ಯಾರು ಕೊಡಿಸ್ಲಿಲ್ಲ. ಅಮ್ಮ ಬರ್ತಾಳ ಅಂತ ಕೇಳಿದೆ, ಅಮ್ಮ ಕೊನೆಗೂ ಬರಲ್ಲ ಅಂತ ಗೊತ್ತಾಯ್ತು. ತುಂಬಾ ಹಶ್ವಾಗಿ ಊಟನೂ ಸಿಗ್ದೆ, ಏನ್ ಮಾಡ್ಬೇಕಂತ ಗೊತ್ತಾಗ್ದೆ ಒಂದ್ ಮೂಲೆಯಲ್ಲಿ ಕೂತಿದ್ದೆ. ತಾತ, ಪ್ರಣಿ ಅಕ್ಕ, ಸ್ಕಂದ ಅಣ್ಣ ಬರ್ತಿದ್ದಿದ್ ನಾನು ನೋಡ್ದೆ. ತಾತ ಅವ್ರಿಬ್ರಿಗೂ ನಿಮ್ಮ ಅಪ್ಪ ಅಮ್ಮ ತುಂಬಾ ಒಳ್ಳೆಯವರು, ದೇವ್ರಂತವ್ರು ಅಂತ ಹೇಳ್ತಿದ್ರು. ಅದನ್ನ ಕೇಳಿಸ್ಕೊಂಡು ನಾನು ನಿಮ್ಮ ಮನೇಲಿದ್ರೆ ಚೆನ್ನಾಗಿರ್ಬೋದಂತ ಬಂದೆ. ನನ್ಗೆ ಇಲ್ಲಿದ್ರೆ ಏನು ತೊಂದರೆ ಆಗಲ್ಲ, ಟೈಮಿಗೆ ಊಟ ಸಿಗುತ್ತೆ ಅಂತ ಬಂದೆ. ಊಟಕ್ಕೋಸ್ಕರ ಅವ್ರು ನನ್ನ ಡ್ಯಾಡಿ ಅಂತ ಸುಳ್ಳು ಹೇಳಿದ್ರು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಎಂಥ ಕಾಲ ಬಂತು ಭಗವಂತ. ಪ್ರಪಂಚದಲ್ಲಿ ಇಂಥ ಜನಗಳು ಇರ್ತಾರ? ಶಿವಪ್ರಸಾದ್, ಭಗವಂತ. ಕುಪುತ್ರೋ ಜಾಯೇತ್ ಕ್ವಚಿದಪಿ ಕುಮಾತ ನಭವತಿ. ಭಗವಂತ, ನೀನು ಕನ್ನಡದಲ್ಲಿ ಹೇಳಿದ್ರೇನೆ ನನಗೆ ಅರ್ಥ ಆಗಲ್ಲ, ಅಂಥದ್ರಲ್ಲಿ ಸಂಸ್ಕೃತದಲ್ಲಿ ಹೇಳ್ತಾ ಇದೆಯಾ? ಈ ಮಾತನ್ನ ಯಾರು ಯಾರಿಗೆ ಹೇಳಿದರು? ಸ್ವಲ್ಪ ಸಂದರ್ಭ ಸಹಿತ ವಿವರಿಸಬಾರ್ದಾ? ಜಗತ್ತಲ್ಲಿ ಕೆಟ್ಟ ಮಕ್ಕಳಿರ್ಬೋದು ಶಿವಪ್ರಸಾದ್, ಆದ್ರೆ ಕೆಟ್ಟ ತಾಯಿ ಇರೋದಕ್ಕೆ ಸಾಧ್ಯ ಇಲ್ಲ. ಆಹಾ, ಎಂಥ ಮಾತು ಹೇಳಿದೆ ಭಗವಂತ. ಇದನ್ನ ನಾನು ಹೇಳಿರೋದಲ್ಲ, ಶ್ರೀ ಶಂಕರ ಭಗವತ್ಪಾದರು. ಅದ್ಭುತ ಭಗವಂತ. ಕೆಟ್ಟ ಮಕ್ಕಳನ್ನು ನೋಡಿದ ನಮಗೆ ಕೆಟ್ಟ ತಾಯಿ ಕೂಡ ಇರ್ತಾಳೆ ಅನ್ನೋ ಕಲ್ಪನೆ ಕೂಡ ಇರಲಿಲ್ಲ. ಆದರೆ ಈ ತಾಯಿ ಆ ಮಾತನ್ನ ಸುಳ್ಳು ಮಾಡಿಬಿಟ್ಲು. ಅಲ್ಲ, ತಾಯಿನೇ ದೇವರು ಅಂತಾರೆ, ಆದರೆ ಇದೆಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ ನನಗಂತೂ ಅರ್ಥನೇ ಆಗ್ತಾ ಇಲ್ಲ. ಅಲ್ಲ ಭಗವಂತ, ಇದೆಲ್ಲ ಕಲಿಗಾಲದ ಎಫೆಕ್ಟಾ? ಶಂಕರಾಚಾರ್ಯರು ಹೇಳಿದ ಮಾತು ಸುಳ್ಳಾಗೋಯ್ತಾ? ಶಿವಪ್ರಸಾದ್, ನಿನ್ನ ಪ್ರಶ್ನೆ ನ್ಯಾಯಯುತವಾದಂತೆ, ಆದ್ರೆ ಇಲ್ಲಿ ನೀನು ತಿಳ್ಕೋಬೇಕಾದ ಒಂದು ಮುಖ್ಯವಾದ ಅಂಶವಿದೆ. ಬದಲಾಗುತ್ತಿರುವ ಜನಗಳ ಮನಸ್ಥಿತಿ, ಸ್ವಾರ್ಥದ ಅತಿರೇಕ, ಮೋಹದ ಪರಮಾವಧಿಯಿಂದ ಜಗತ್ತು ವಿನಾಶದೆಡೆಗೆ ಹೋಗುತ್ತಿರುವುದರ ಜೊತೆಗೆ ಕೆಲವೊಂದು ಸಂಬಂಧಗಳೂ ವಿನಾಶವಾಗುತ್ತಿದೆ. ಅದರಲ್ಲಿ ಈ ತಾಯ್ತನ, ಹೆಣ್ತನ, ಮಮತೆ, ವಾತ್ಸಲ್ಯ ಇವೆಲ್ಲವೂ ಕೂಡಿಕೊಂಡಿದೆ. ತಾಯಿ ಅನ್ನೋದು ಕೇವಲ ಸಂಬಂಧವಲ್ಲ, ಅದು ಒಂದು ಪದವಿ. ಈಗಿನ ಸಂದರ್ಭದಲ್ಲಿ ದೂಷಿಸಬೇಕಾಗಿರೋದು ಆ ಪದವಿಯನ್ನಲ್ಲ, ಪದವಿಯನ್ನ ಅಲಂಕರಿಸಿರೋ ವ್ಯಕ್ತಿಯನ್ನ. ಅರ್ಥ ಆಗಲಿಲ್ಲ ಭಗವಂತ. ದೇಶ ಕಾಯೋ ಪದವಿ ಪ್ರಧಾನಮಂತ್ರಿ, ರಾಜ್ಯ ಕಾಯೋ ಪದವಿ ಮುಖ್ಯಮಂತ್ರಿ, ಹಾಗೆಯೇ ಮಕ್ಕಳನ್ನು ಕಾಯೋ ಪದವಿ ತಾಯಿ. ಆ ಪದವಿಯನ್ನ ಪ್ರೀತಿಯಿಂದ ಅಮ್ಮ ಎಂದು ಕರೆಯುತ್ತಾರೆ. ರಾಜ್ಯ ದೇಶಗಳಲ್ಲಿ ಆಗುವ ತಪ್ಪಿಗೆ ನಾಯಕರನ್ನು ದೂಷಿಸಬೇಕೇ ಹೊರತು ಪ್ರಧಾನಮಂತ್ರಿ ಪದವಿಯನ್ನಾಗಲಿ, ಮುಖ್ಯಮಂತ್ರಿ ಪದವಿಯನ್ನಾಗಲಿ ಅಥವಾ ಕುರ್ಚಿಯನ್ನಾಗಲಿ ದೂಷಿಸುವುದು ಎಷ್ಟು ಸರಿ? ಶಿವಪ್ರಸಾದ್, ಇಲ್ಲಿ ಬದಲಾಗಿರೋದು ತಾಯಿ ಅನ್ನೋ ಪದವಿಯನ್ನ ಅಲಂಕರಿಸಿರುವ ಹೆಣ್ಣಷ್ಟೇ, ತಾಯಿ ಅನ್ನೋ ಪದವಿಯಲ್ಲ. ಭಗವಂತ,
ನನಗೊಂದು ಡೌಟು. ನೀನು ಹೇಳೋ ಹಾಗೆ ತಾಯಿ ಅನ್ನೋದು ಒಂದು ಕುರ್ಚಿ, ಒಂದು ಪದವಿ, ಅದು ಬದಲಾಗಲ್ಲ, ಅದ್ರ ಮೇಲೆ ಕೂತ್ಕೊಳ್ಳೋರು ಮಾತ್ರ ಬದಲಾಗ್ತಿರ್ತಾರೆ ಅಂತ ಎಲ್ಲ ಸರಿ. ಆದರೆ ಈ ಮಕ್ಕಳು ಅನ್ನೋದನ್ನ ನೀನು ಪದವಿ ಅಂತ ಯಾಕೆ ಕರಿತಾ ಇಲ್ಲ? ಪದವಿ ಅನ್ನೋದು ಅಷ್ಟು ಸುಲಭವಾಗಿ ಕೈಗೆ ಸಿಗುವಂಥದ್ದಲ್ಲ. ಅದನ್ನು ಬಯಸಬೇಕು. ಕೇವಲ ಬಯಸಿದರಷ್ಟೇ ಸಾಲದು. ಬಯಕೆಯ ಜೊತೆಗೆ ಕೆಲಸ, ಕಾರ್ಯಗಳು, ಯೋಜನೆಗಳು ಮುಖ್ಯ. ಅಂದುಕೊಂಡ ಬಯಕೆ ಈಡೇರಿದ ಮೇಲೆ ಅದನ್ನು ಉಳಿಸಿಕೊಳ್ಳಬೇಕು. ಉಳಿಸಿಕೊಳ್ಳಲು ಶ್ರಮ ಹಾಕಬೇಕು. ಆಗ ಸಿಗುವ ಪ್ರತಿಫಲವೇ ಈ ಪದವಿ. ತಾಯಿಯಾಗಬೇಕೆಂದು ಬಯಸಿದರಷ್ಟೇ ಸಾಲದು. ಮಗುವನ್ನು ಹೊತ್ತು ಹೆತ್ತು ಕಾಳಜಿಯಿಂದ ಬೆಳೆಸಬೇಕು. ಆಗ ಮಾತ್ರ ಉಸಿರಿರೋವರೆಗೂ ಆ ಪದವಿಗೆ ಬೆಲೆ ಸಿಗುವುದು. ಆದರೆ ಮಕ್ಕಳು ಹಾಗಲ್ಲ. ತಾನು ಇಂಥವರ ಮಡಿಲಲ್ಲಿ ಇರಬೇಕು ಎಂದು ಬಯಸಿ ಬಂದಿರುವುದೂ ಇಲ್ಲ. ಭೂಮಿಗೆ ಕಾಲಿಟ್ಟು ಬುದ್ಧಿ ಬರುವವರೆಗೂ ಅವರಿಗೆ ಇದರ ಅರಿವು ಕೂಡ ಇರುವುದಿಲ್ಲ. ಬುದ್ಧಿ ಬಂದ ನಂತರ ತಾಯಿ ತೋರಿಸಿದ ಪ್ರೀತಿ, ಮಮತೆ, ವಾತ್ಸಲ್ಯ, ಮಾಡಿದ ತ್ಯಾಗ ಇವೆಲ್ಲವನ್ನೂ ಮರೆತು ಬಿಡುತ್ತಾರೆ. ಸ್ವಾರ್ಥಕ್ಕೆ, ಮೋಹಕ್ಕೆ, ಮತ್ಸರಕ್ಕೆ ಬಲಿಯಾಗಿ ತಮ್ಮ ಅಸ್ತಿತ್ವವನ್ನೇ ಕಳೆದುಕೊಳ್ಳುತ್ತಾರೆ. ತಾವು ಬಂದ ದಾರಿಯನ್ನು ಮರೆತು ತಾಯಿ ಅನ್ನೋ ಪದವಿಗೆ ಅವಮಾನಿಸುವಂತಹ ಕೃತ್ಯವನ್ನೆಸಗುತ್ತಾರೆ. ಈಗ ಹೇಳು, ಮಕ್ಕಳದ್ದು ತಾಯಿಯಂತಹ ಪದವಿಯೇ? ಇಲ್ಲ ಭಗವಂತ, ಇಲ್ಲ. ತಾಯಿ ಅನ್ನೋ ಪದವಿ ತಾಯಿಗಷ್ಟೇ ಸೀಮಿತ. ಯಾಕೆಂದ್ರೆ ತಾಯಿ ಪಡೋ ಕಷ್ಟದಲ್ಲಿ ಮಕ್ಕಳು ಒಂದು ಕ್ಷಣ ಕೂಡ ಅನುಭವಿಸಕ್ಕಾಗಲ್ಲ. ತಾಯಿ ಅನ್ನೋ ಪದವಿ ನಿಜವಾಗ್ಲೂ ಗ್ರೇಟ್. ಎಲ್ಲೋ ಇಂಥ ತಾಯಂದ್ರಿಂದ ಆ ಪದವಿಗೆ ಕಳಂಕ ಅಂಟಬಹುದು. ಅಷ್ಟೇ ಅಲ್ಲ ಶಿವಪ್ರಸಾದ್, ಹೆಣ್ಣು ಮಗುವನ್ನು ಕೀಳಾಗಿ ಕಂಡು ಜಗತ್ತನ್ನೇ ಕಾಣದ ಭ್ರೂಣವನ್ನ ಪ್ರಪಂಚಕ್ಕೆ ಕಾಲಿಡುವ ಮುನ್ನವೇ ಪತ್ತೆ ಹಚ್ಚಿ ಹತ್ಯೆ ಮಾಡುವ ಜನರು ರಾಕ್ಷಸರಿಗಿಂತಲೂ ಕ್ರೂರವಾದ ಮನಸ್ಸುಳ್ಳವರು. ಮೊದಲು ಇಂತಹ ಕೃತ್ಯಗಳು ನಿಲ್ಲಬೇಕು. ಹೆಣ್ಣು ಹುಟ್ಟಿದರೆ ನಮ್ಮನ್ನು ನೋಡಿಕೊಳ್ಳುವುದಿಲ್ಲ ಅಂದುಕೊಂಡ ಎಷ್ಟೋ ಮೂರ್ಖರನ್ನು ಅವರ ಅವಸಾನದ ಸಮಯದಲ್ಲಿ ತುತ್ತಿಟ್ಟು ನೋಡಿಕೊಂಡವರು ಇದೇ ಹೆಣ್ಣು ಮಕ್ಕಳು. ಗಂಡು ಆಸ್ತಿಯನ್ನು ಕಾಯುವ ಭೂಪ ಎಂದು ನಂಬಿದವರಿಗೆ ಅವರು ಅಗಲಿದಾಗ ಧೂಪವನ್ನೂ ಹಾಕದೇ ಇರುವಂತ ಎಷ್ಟೋ ಗಂಡು ಮಕ್ಕಳಿದ್ದಾರೆ. ಹೆಣ್ಣು ತನಗೆ ಆಸ್ತಿಯಲ್ಲಿ ಪಾಲಿಲ್ಲ ಎಂದಾಗ ಕೊರಗುವುದಕ್ಕಿಂತ ತನ್ನ ಮಗುವಿಗೆ ಕುಡಿಸಲು ಹಾಲಿಲ್ಲ ಎಂದಾಗ ಕೊರಗುವುದೇ ಹೆಚ್ಚು. ಅವಳಿಗೆ ಮಕ್ಕಳೇ ಆಸ್ತಿ, ಮಮತೆಯೇ ಶಕ್ತಿ, ತಾಯ್ತನವೇ ಮುಕ್ತಿ. ಎಚ್ಚರ, ಹೆಣ್ಣು ಅನ್ನೋ ಜೀವವನ್ನ ಕಡೆಗಣಿಸಿದರೆ ಕಡೆಗಾಲದಲ್ಲಿ ಕಂಡ ದೇವರನ್ನು ಬೇಡಿಕೊಂಡರೂ ಕಾಯಲು ಯಾವ ದೇವರೂ ಬರುವುದಿಲ್ಲ. ಏಕೆಂದರೆ ದೇವರೂ ಕೂಡ ಕೈಮುಗಿಯೋ ದೇವತೆ ಎಂದರೆ ಅದು ಹೆಣ್ಣು. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.